ಮಾಜಿ ನಗರಸಭಾ ಅಧ್ಯಕ್ಷರಾದ ಅಮಾನುಲ್ಲಾ ಖಾನ್ ರವರ ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿಗಳು ಹಾಗೂ ಬೆಂಬಲಿಗರು ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಿದರು. ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಮಲ್ಲಿಕ್ ರೆಹಾನ್ ದರ್ಗಾಕ್ಕೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಅಮಾನುಲ್ಲಾ ಖಾನ್ ರವರ ಆರೋಗ್ಯ, ಆಯುಷ್ಯ ಹಾಗೂ ಜನಸೇವೆಯ ಕಾರ್ಯಗಳು ಮತ್ತಷ್ಟು ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸಲಾಯಿತು. ಇದೇ ಸಂದರ್ಭದಲ್ಲಿ ಹೆಲ್ತ್ ಕ್ಯಾಂಪ್ ಆಯೋಜಿಸಿ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆ ಹಾಗೂ ಅಗತ್ಯ ಆರೋಗ್ಯ ಸಲಹೆಗಳನ್ನು ನೀಡಲಾಯಿತು. ನಂತರ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿದ ಅಭಿಮಾನಿಗಳು ಅಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಮಾನವೀಯತೆ ಮೆರೆದರು. ಅಭಿಮಾನಿಗಳ ಈ ಸಮಾಜಮುಖಿ ಕಾರ್ಯಕ್ಕೆ ಸಾರ್ವಜನಿಕರಿಂದಲೂ ಮೆಚ್ಚುಗೆ ವ್ಯಕ್ತವಾಯಿತು. ಈ ಸಂದರ್ಭದಲ್ಲಿ ಒಪಾರ್ ಗ್ರೂಪ್ಸ್ನ ಸಮೂಹದ ಯುವ ನಾಯಕ ನವಾಜ್ ಖಾನ್ ಸೇರಿದಂತೆ ಹಲವು ನಾಯಕರು, ಅಭಿಮಾನಿಗಳು ಹಾಗೂ ಬೆಂಬಲಿಗರು ಉಪಸ್ಥಿತರಿದ್ದರು. ಅಸ್ಸಲಾಮು ಅಲೈಕುಂ, ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನಮ್ಮ ತಂದೆ ಮಾಜಿ ನಗರಸಭೆ ಅಧ್ಯಕ್ಷರು ಅಮಾನುಲ್ಲಾ ಖಾನ್ ಅವರ ಜನ್ಮದಿನ. ಅದ್ರ ಪ್ರಯುಕ್ತ ನಾವಿಲ್ಲಿ ಬಂದು ಹಜರತ್ ಮಲ್ಲಿಕ್ ರೆಹಾನ್ ರಹಮತುಲ್ಲಾ ಅಲೈ ಅವರ ದರ್ಬಾರಲ್ಲಿ ಚಾದರನ್ನು ಹಾಕಿ ಅವ್ರಿಗೆ ಒಂದು ಒಳ್ಳೆ ಆರೋಗ್ಯ, ಆಯುಸ್ಸು ಕೊಡಲಿ, ಮತ್ತು ಇದೇ ಥರ ಜನಗೆ ಸೇವೆ ಮಾಡಲಿ, ಇನ್ನು ಮುಂದೆನೂ ಸೇವೆ ಮಾಡ್ತಾ ಇರಲಿ ಅಂತ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ದೀವಿ. ಹಂಗೆ ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫ್ರೂಟ್ಸು ಮತ್ತು ಮೊರಾರ್ಜಿ ಮಕ್ಕಳಿಗೆ ಊಟದ ವ್ಯವಸ್ಥೆ ಮತ್ತು ಇಡೀ ಶಿರಾ ತಾಲೂಕಲ್ಲಿ ಹೆಲ್ತ್ ಕ್ಯಾಂಪ್, ಈ 4-5 ಪ್ರೋಗ್ರಾಮ್ ಇವತ್ತು ಹಮ್ಮಿಕೊಂಡಿದ್ವಿ ನಾವು. ಎಲ್ಲ ಸಕ್ಸಸ್ ಆಗಿದೆ. ಇವತ್ತು ಅವ್ರ ಊರಲ್ಲಿಲ್ಲ, ಅವರು ವಾರ್ಡ್ ಜನಕ್ಕೆ ಕರ್ಕೊಂಡು, ವಾರ್ಡ್ ನಂಬರ್ 20 ಗಾಡಿಯವನ್ ಮಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಸುಮಾರು ಒಂದು 350ರಿಂದ 400 ಜನನ ಕರ್ಕೊಂಡು ಹೈದ್ರಾಬಾದಿಗೆ ಹೋಗಿದ್ದಾರೆ ಅವ್ರ ಹುಟ್ಟುಹಬ್ಬನ ಆಚರಿಸೋಕ್ಕೆ. ಹಂಗಾಗಿ ಅವರಿಲ್ಲ. ಇವತ್ತು ನಾವು ಅವ್ರ ಅಭಿಮಾನಿಗಳು ಆಗಿ ಇವತ್ತು ನಾವಿಲ್ಲಿ ಬಂದು ಅವ್ರ ಹೆಸರಿಂದ ಚಾದರನ್ನು ಅರ್ಪಿಸಿ ಅವರಿಗೆ ಒಂದು ಒಳ್ಳೆ ಆರೋಗ್ಯ ಕೊಡ್ಲಿ ದೇವ್ರು ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಸಲಾಮ್ ಅಲೈಕುಂ ರಹಮತುಲ್ಲಾಹಿ ಬರ್ಕಾತು. ಈ ದಿನ ಮಾಜಿ ನಗರಸಭಾ ಅಧ್ಯಕ್ಷರು ಹಾಗೂ ಕೈಗಾರಿಕೋದ್ಯಮಿ ಅಲ್ಹಾಜ್ ಅಮಾನುಲ್ಲಾ ಖಾನ್ ರವರ ಹುಟ್ಟುಹಬ್ಬ. ಈ ಸಂದರ್ಭದಲ್ಲಿ ನಾನು ಅವರ ಕುಟುಂಬಕ್ಕೆ ಮತ್ತು ಅಲ್ಹಾಜ್ ಅಮಾನುಲ್ಲಾ ಖಾನ್ ರವರಿಗೆ ಶುಭ ಕೋರುತ್ತೇನೆ. ಅಲ್ಹಾಜ್ ಅಮಾನುಲ್ಲಾ ಖಾನ್ ರವರು ಬೆಳೆದು ಬಂದ ರೀತಿ ನೋಡಿದರೆ ನಮಗೆ ಒಂಥರ ಇದಾಗುತ್ತೆ. ಒಬ್ಬ ಸಾಧಾರಣ ವ್ಯಕ್ತಿ, ಮಾಮೂಲಿ ಒಂದು ಟೆಂಪೋ ಇಕ್ಕೊಂಡು ಸಿರಾದಿಂದ ತುಮಕೂರದಿಂದ ಸಿರಾ, ಈ ಥರ ಒಂದು ಛಲ ಅವರಲ್ಲಿ ಇತ್ತು, ಆತ್ಮವಿಶ್ವಾಸ ಇತ್ತು, ಅವರ ತಂದೆ ತಾಯಿ ಆಶೀರ್ವಾದ ಇತ್ತು. ಅದರಿಂದ ಇವತ್ತು ಅವರು ಒಬ್ಬ ಕೈಗಾರಿಕೋದ್ಯಮಿಯಾಗಿ ಬೆಳೆದು ಇವತ್ತು ಜಿಲ್ಲೆಗೆ ಒಂದು ಪ್ರಸಿದ್ಧ ಉದ್ಯಮಿಯಾಗಿ ಬಂದಿದ್ದಾರೆ. ಅವರು ಮಾಡ್ತಾ ಇರುವ ಸಮಾಜ ಸೇವೆ ನೋಡಿದರೆ ನಮಗೆ ತುಂಬ ಆಶ್ಚರ್ಯ ಆಗುತ್ತೆ. ಆ ಮನುಷ್ಯನಲ್ಲಿ ಆತ್ಮವಿಶ್ವಾಸ ಇರಬೇಕು, ಬೆಳಿಬೇಕು. ಯಾವ ಥರ ಬೆಳಿಬೇಕಂದ್ರೆ ಇವರಿಗೆ ನೋಡಿ ನಾವು ಕಲಿಬೇಕು, ಅಮಾನುಲ್ಲಾ ಖಾನ್ ಅವರಿಗೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಲ್ಲಾಹನಲ್ಲಿ ನಾವು ಬೇಡಿಕೊಳ್ಳುವುದೇನೆಂದರೆ ಅವರಿಗೆ ಒಂದು ಆರೋಗ್ಯ, ಐಶ್ವರ್ಯ ಹಾಗೂ ರಾಜಕೀಯವಾಗಿ ಉತ್ತಮವಾಗಿ ಬೆಳಿಬೇಕು. ಅವ್ರ ಮಕ್ಕಳು ಸಹ ಅಷ್ಟೇ, ನವಾಜ್ರವರು ಸಹ ಅವರ ತಂದೆಯ ದಾರಿಯಲ್ಲೇ ನಡೀತಿದ್ದಾರೆ. ಅವರು ಅಯಾಜ್ರವರು ಅಷ್ಟೇ, ಎಲ್ಲರಿಗೂ ತಮ್ಮ ಒಂದು ಐಶ್ವರ್ಯ ಏನೈತೆ ಅದನ್ನು ತೋರಿಸ್ತಾ ಇಲ್ಲ, ಸಾಧಾರಣ ಮನುಷ್ಯನಲ್ಲೂ ಬೆಳೆದು ಅವರು ಬರ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭ ಕೋರುತ್ತಾ, ಮುಂದೇನು ಸಹ ಅಮಾನುಲ್ಲಾ ಖಾನ್ ರವರು ಒಳ್ಳೆಯ ಕಾರ್ಯಕ್ರಮವನ್ನು ಕೊಡಲಿ. ಇಡೀ 31 ವಾರ್ಡ್ನಲ್ಲೂ ಅವರು ಕೆಲಸ ಮಾಡಬೇಕು. ಬರೀ ಅವ್ರು ಒಂದು ವಾರ್ಡ್ ಅಲ್ಲ, ಎಲ್ಲ ವಾರ್ಡ್ನಾಗೂ ಅವ್ರು ಕೆಲಸ ಮಾಡಬೇಕು. ಎಲ್ಲ ವಾರ್ಡ್ನಾಗೂ ಅವ್ರಿಗೆ ಜನ ಬೆಂಬಲ ಇದೆ, ಸುಮ್ಮನೆ ಬೆಳೆದಿಲ್ಲ ಅವರು. ಈ ರೀತಿ ಬೆಳಿಬೇಕಾದ್ರೆ ಜನರ ಒಂದು ಆಶೀರ್ವಾದ ಅವ್ರ ಮೇಲೆ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.